IT ಪ್ರೊಫೆಷನಲ್ಸ್ಗೆ ಸರ್ಟಿಫಿಕೇಟ್ಸ್, ಈ ಗ್ಲೋಬಲ್ ಸರ್ಟಿಫಿಕೇಟ್ಸ್ ಹೇಗಂತ ಹೇಳಿದ್ರೆ ದೀಸ್ ಆರ್ ಪಾಸ್ಪೋರ್ಟ್ ಫಾರ್ ಎನಿ ಇಂಟರ್ವ್ಯೂಸ್. ಸೊ ಅಗೇನ್ ಪಾಸ್ಪೋರ್ಟ್ ಮಾತ್ರ ಇದು. ಫಾರ್ ಇಂಟರ್ವ್ಯೂ ಸಿಗಬೇಕಾ, ನೀವು ಸ್ಟ್ಯಾಂಡ್ ಔಟ್ ಮಾಡಬೇಕಾ, ಗ್ಲೋಬಲ್ ಸರ್ಟಿಫಿಕೇಷನ್ ಈಸ್ ಆಲ್ಮೋಸ್ಟ್ ಮ್ಯಾಂಡೇಟ್ರಿ. ಯಾಕಂತ ಹೇಳಿದರೆ ರಿಕ್ರೂಟರ್ಸ್ ನಿಮ್ಮ ರೆಸ್ಯೂಮೆ ನೋಡಿಕೊಂಡು ದೇ ಟ್ರಸ್ಟ್ ಯುವರ್ ಸ್ಕಿಲ್ಸ್ ಬೇಸ್ಡ್ ಆನ್ ದಿಸ್ ಸರ್ಟಿಫಿಕೇಷನ್ ಆ್ಯಂಡ್ ದೀಸ್ ಆರ್ ಸರ್ಟಿಫೈಡ್ ಗ್ಲೋಬಲಿ ಬೈ ಗ್ಲೋಬಲ್ ಕಂಪನೀಸ್. ಫಾರ್ ಎಕ್ಸಾಂಪಲ್, ಈ ಕ್ಲೌಡ್ ಡೆವಾಪ್ಸ್ ಅಂತ ಹೇಳಿದಾಗ AWS ಅಂದರೆ ಅಮೆಝಾನ್ ಅವ್ರದ್ದು, GCP ಇಸ್ ಬೈ ಗೂಗಲ್, ಅಜಾರ್ ಇಸ್ ಬೈ ಮೈಕ್ರೋಸಾಫ್ಟ್. ಹಾಗೆ ಹಲವಾರು ಡೆವಾಪ್ಸ್ ಟೂಲ್ಸ್, CKA ಸರ್ಟಿಫೈಡ್ ಕುಬರ್ನೆಟಿಸ್ ಅಡ್ಮಿನಿಸ್ಟ್ರೇಟರ್, ಇಂಥ ಹಲವಾರು ಸರ್ಟಿಫಿಕೇಷನ್ಸ್ ಬರುತ್ತೆ. ದಿಸ್ ಬಿಕಮ್ಸ್ ಅ ಪಾಸ್ಪೋರ್ಟ್ ಟು ಗೆಟ್ ದ ಇಂಟರ್ವ್ಯೂಸ್. ಸೊ ಇಂಟರ್ವ್ಯೂಸಿಗೆ ಹೋದ ನಂತರ ಬರೀ ಸರ್ಟಿಫಿಕೇಟ್ ಹೆಲ್ಪ್ ಆಗಲ್ಲ. ಖಂಡಿತ ನೀವು ಹ್ಯಾಂಡ್ಸ್ ಆನು, ಸಿನಾರಿಯೋ, ಪ್ರಾಕ್ಟಿಕಲ್ಲಿ ತುಂಬ ಸ್ಟ್ರಾಂಗ್ ಇರಬೇಕು. ಬಟ್ 10 ಜನ ಇಂಟರ್ವ್ಯೂಸ್ಗೆ ಅಪ್ಲೈ ಮಾಡಿರ್ತಾರೆ, ಹೇಗೆ ನೀವು ಸ್ಟ್ಯಾಂಡ್ ಔಟ್ ಮಾಡ್ಬೋದು, ಹೇಗೆ ನಿಮಗೆ ಇಂಟರ್ವ್ಯೂ ಕಾಲ್ಸ್ ಬರಬೇಕು ಅಂತ ಹೇಳಿದರೆ ಇಟ್ಸ್ ಮಸ್ಟ್. ಗ್ಲೋಬಲ್ ಸರ್ಟಿಫಿಕೇಷನ್ ಮಸ್ಟ್, ಅದು ಆಲ್ಮೋಸ್ಟ್ ಮ್ಯಾಂಡೇಟ್ರಿ ಅಂತಲೇ ಹೇಳ್ಬೋದು. ಹ್ಯಾವಿಂಗ್ ಸೆಡ್ ದಟ್, ರೀಸೆಂಟ್ಲಿ ಒಂದು ರಿಪೋರ್ಟ್ ಬಂದಿದೆ, ಲಿನಕ್ಸ್ ಫೌಂಡೇಶನ್ ಅವ್ರು ಹೇಳಿದ್ದಾರೆ 69% ಆಫ್ ದ ರಿಕ್ರೂಟರ್ಸ್ ಮೋಸ್ಟ್ ಲೈಕ್ಲಿ ಶಾರ್ಟ್ ಲಿಸ್ಟ್ ಕ್ಯಾಂಡಿಡೇಟ್ಸ್ ಫಾರ್ ಇಂಟರ್ವ್ಯೂಸ್ ಹೂ ಹ್ಯಾವ್ ಗ್ಲೋಬಲ್ ಸರ್ಟಿಫಿಕೇಷನ್. ಇದು ಒಂದು ಡೇಟಾ. ಆದರೆ ಇನ್ನೊಂದು ಡೇಟಾ ಏನು ಹೇಳುತ್ತಂದರೆ ಆಲ್ಮೋಸ್ಟ್ ಕ್ಲೋಸ್ ಟು 70% ಆಫ್ ದ ಪ್ರೊಫೈಲ್ಸ್ ಯಾರಿಗೆಲ್ಲ ಗ್ಲೋಬಲ್ ಸರ್ಟಿಫಿಕೇಷನ್ ಇದೆ ಅವರು ಇಂಟರ್ವ್ಯೂ ಆಪರ್ಚುನಿಟಿನ ಕ್ರ್ಯಾಕ್ ಮಾಡಿ ಆಫರ್ ಸಿಗೋ ಒಂದು ಸಾಧ್ಯತೆ ಇರುತ್ತೆ. ಅದೇ ಥರ 45% ಜನರಿಗೆ 2 or more than ಆಫರ್ಸ್ ಬಂದಿರೋ ಸಾಧ್ಯತೆ ಇರುತ್ತೆ. ಸೊ ದ ಗ್ಲೋಬಲ್ ಸರ್ಟಿಫಿಕೇಷನ್ ಈಸ್ ಲೈಕ್ ಅ ಟ್ರಸ್ಟ್ ಫಾರ್ ರಿಕ್ರೂಟರ್ಸ್ ಆ್ಯಂಡ್ ಯು ಸ್ಟ್ಯಾಂಡ್ ಔಟ್ ಕಂಪೇರ್ ಟು ಅದರ್ಸ್.